ಹೋಗು ಬೇಗ ಬೇಗ ಹೋಗು. ಅಯ್ಯೋ ಅಮ್ಮು, ನಾನು ಎಲ್ಲಂತ ಮುಚ್ಚಿಸ್ಕೊಳ್ಳಿ? ನಿನ್ ಜಾಗ ತೋರಿಸ್ತೀಯ ತಾನೇ? ಅಯ್ಯೋ ಹೌದಲ್ವಾ, ಬಾಬಾ ಒಳಗಡೆ ಬಾ. ಅಮ್ಮು, ಎಷ್ಟೊತ್ತು ಬಾಗಿಲು ತೆಗಿಯೋದು ನೀನು? ರಾಕೇಶ್, ಮಂಚದ ಕೆಳಗಡೆ ಸೇರ್ಕೊಂಡು ನಾನು ಬಟ್ಟೆ ಒದಿಸ್ತೀನಿ, ಬೇಗ ಬೇಗ. ತೂ ಅಮ್ಮು, ಎಂಥ ಪರಿಸ್ಥಿತಿ ತಂದೇನೋ, ನಾನು ಆವಾಗಲೇ ಹೇಳ್ದೆ ತಾನೇ ನಾನು ಹೊಟ್ಟೋಗ್ತೀನಿ ಅಂತ. ತೂ ಈ ಮಂಚದ ಕೆಳಗಡೆ ಎಲ್ಲ ಎಷ್ಟೊಂದು ಗಲೀಜಿದೆ. ಅಯ್ಯೋ ರಾಕೇಶ್, ಹೋಗು ಬೇಗ. ಅಮ್ಮು, ರಾಕೇಶ್ ಇಲ್ಲೇ ಇರು, ನಾನು ಹೇಳೋವರೆಗೂ ಬರ್ಬೇಡ, ಇಲ್ಲೇ ಇರು. ಬಂದೆ ಪರಂ, ಬಂದೆ ಬಂದೆ. ಯಾಕಮ್ಮ ಇಷ್ಟೊತ್ತು? ಅಯ್ಯೋ ಪರಂ, ತಲೆ ನೋಯ್ತಾಯಿತ್ತು ತುಂಬ, ಅದಕ್ಕೆ ಮಲಗಿಬಿಟ್ಟಿದ್ದೆ. ಎಲ್ಲಿಗೆ ಹೋಗ್ತಿದ್ಯಾ? ಒಳಗಡೆ ಹೋಗ್ತಿದ್ದೀನಿ ಪರಂ. ಏನಿವತ್ತು ಇಷ್ಟು ಬೇಗ ಬಂದಿದ್ದೀರಲ್ಲ? ಕೆಲಸ ಎಲ್ಲ ಮುಗೀತು, ಅದಕ್ಕೆ ಬೇಗ ಬಂದೆ. ಏಕೆ ಬರಬಾರ್ದಾ? ಅಯ್ಯೋ ಹಂಗೇನಿಲ್ಲ, ಕೇಳಿದೆ ಅಷ್ಟೇ. ದಿನ ಲೇಟಾಗಿ ಬರ್ತಿದ್ರಲ್ಲ, ಇವತ್ತೇನು ಇಷ್ಟು ಬೇಗ ಬಂದಿದ್ದೀರಾ ಅಂತ. ಅತ್ತೆ ಎಲ್ಲೋದ್ರು? ಹೊರಗಡೆ ತರಕಾರಿ ತೊಗೊಂಬರ್ಕ್ ಹೋಗಿದ್ದಾರಮ್ಮ. ಬನ್ನಿ, ಫ್ರೆಶ್ ಅಪ್ ಆಗಿ ಬನ್ನಿ ನೀವು. ಇಲ್ಲ ಅಮ್ಮು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ನಾನು. ಹೌದಾ? ಸರಿ ಬನ್ನಿ, ರೂಮಲ್ಲಿ ಮಲ್ಕೊ ಬನ್ನಿ. ಇಲ್ಲ ರೂಮಲ್ಲಿ ಏನು ಮಲಗಲ್ಲ, ಇಲ್ಲೇ ಮಲಗ್ತೀನಿ ನಾನು. ನಮ್ಮೂರು ಗೌಡ್ರು ಸಿಕ್ಕಿದ್ರು, ಪವಿತ್ರಗೆ ಮದುವೆ ಸೆಟ್ಟಾಗಿದೆಯಂತೆ. ತುಂಬ ಶ್ರೀಮಂತರಂತೆ ಅವರು. ಓ ಹೌದಾ? ಮತ್ತೆ ಮೊನ್ನೆ ಬಂದು ಹೇಳಿದ್ರಲ್ಲ ಅವಳು, ಯಾವತ್ತಂತೆ ಮದುವೆ? ಇನ್ನು 3 ದಿನ ಏನೋ ಇದೆಯಂತೆ. ಲಗ್ನ ಪತ್ರಿಕೆ ಎಲ್ಲ ಹಂಚ್ತಾ ಇದ್ದಾರಂತೆ. ಆದರೂ ತುಂಬ ಬೇಜಾರಾಗುತ್ತೆ ಅಮ್ಮು. ನನಗಿರೋದು ಒಬ್ಬಳು ತಂಗಿ, ಅವಳ ಮದುವೆಯಲ್ಲಿ ನಾನು ಹಿಂಗೆ ಖುಷಿಯಾಗಿ ಓಡಾಡಬೇಕಾಗಿತ್ತು. ನಾನು ನಮ್ಮ ಅಪ್ಪ ಅಮ್ಮಗೆ ಮೋಸ ಮಾಡಿಬಿಟ್ಟೆ. ಹಾಗೆಲ್ಲ ಮಾಡಬಾರ್ದಾಗಿತ್ತು ನಾನು. ಅಯ್ಯೋ, ಏನು ಮೋಸ ಮಾಡಿದ್ರಿ ನೀವು? ಯಾಕೆ ಎಷ್ಟೊಂದು ಫೀಲ್ ಆಗ್ತಾ ಇದ್ದೀರಾ? ನೀವೇನು ಮೋಸ ಮಾಡಿದ್ರಿ? ಆವಾಗ ಹೋಗಿ ನಮ್ಮ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಬರ್ಬೇಕಾಗಿತ್ತು ಅಮ್ಮು. ಇವತ್ತು ನೋಡ್ದಾ, ಎಲ್ಲರೂ ಮದುವೆಗೆ ಹೋಗ್ತಾ ಇದ್ದಾರೆ. ನನ್ನ ತಂಗಿ ಮದುವೆಗೆ ನಾನೇ ಹೋಗೋಕ್ಕಾಗ್ತಾ ಇಲ್ಲ. ಕರೀದಿದ್ರೆ ಹೋಗ್ಲಿ ಬಿಡ್ರಿ, ಒಂದು 5,000 10,000 ಉಳ್ಕೊಂತು. ಇವಾಗ ನಾವಿರೋ ಪರಿಸ್ಥಿತಿಯಲ್ಲಿ ಎಲ್ಲೂ ಹೋಗೋದು ಬೇಡ, ಸುಮ್ಮನೆ ರೀ. ನಮ್ಮ ಅಪ್ಪ ಅಮ್ಮ ನನ್ನನ್ನು ಅಷ್ಟು ಕಷ್ಟಪಟ್ಟು ಓದಿಸಿದ್ರು. ನನ್ನ ತಂಗಿಗೋಸ್ಕರ ನಾನು 1 ರೂಪಾಯಿ ಖರ್ಚು ಮಾಡೋಕ್ಕಾಗಲಿಲ್ಲ. ನಮ್ಮೂರವರೆಲ್ಲ ಮನೆ ನೋಡೋಕೆ ಹೋಗಿದ್ದಂತೆ ಗಂಡು ಮನೆಗೆ. ನೀನು ಯಾಕೆ ಬಂದಿಲ್ಲ ಅಂತ ಕೇಳಿದ್ರು. ಅವಾಗ ನನಗೆ ಎಷ್ಟೊಂದು ಬೇಜಾರಾಯಿತು ಗೊತ್ತಾ? ಅಮ್ಮು ಈ ಸುಮ್ಮನೆ ಇರು ಪರಮ್ಮು, ಹಾಲೆಲ್ಲ ಕುತ್ಕೊಂಡಿದ್ದಾನೆ, ನಾನು ಸ್ವಲ್ಪ ಸಿಲ್ಲೇ ಇರು. ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಒಂದು ಸರಿ ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗ್ಬಿಟ್ಟು ಬರಲಾ? ಅವ್ರ ಹತ್ರ ಹೋಗಿ ತಪ್ಪಾಯಿತು ಅಂತ ಕೇಳಲಾ? ಅಮ್ಮು ಬೈಲಿ. ಏನು ಪರಮ್, ನಿದ್ದೆ ಮಾಡೋಕ್ಕೂ ಬಿಡಲ್ವಲ್ಲ ನೀನು? ಅಲ್ಲ, ಗಂಡ ಕಷ್ಟದಲ್ಲಿದ್ದಾನೆ ಅಂತ ಈಗ ಯೋಚನೆ ಮಾಡೋದು ಬಿಟ್ಟು ನಿದ್ದೆ ಮಾಡೋಕೆ ಹೋಗಿದ್ದಿಲ್ಲ? ನಿಂಗೇನು ಬುದ್ಧಿ ಇದೆಯಾ? ಏನು ಕಷ್ಟ? ಸಾಲ ಎಲ್ಲ ನಾನು ತೀರಿಸ್ತಿದ್ದೀನಲ್ಲ, ಇನ್ನೇನು ಕಷ್ಟ ನಿನಗೆ? ಬಾ, ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಗೆ ಹೋಗೋಣ, ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮಗೆ ಹೇಳೋಣ ನಮ್ಮ ತಪ್ಪಾಯಿತು, ಕ್ಷಮಿಸ್ಬಿಡಿ ಅಂತ. ಬಾ, ಹೋಗ್ಬಿಟ್ಟು ಬರೋಣ. ಇಲ್ಲ ನಾನು ಯಾಕೆ ಬರಲಿ ನಿಮ್ಮ ಮನೆಗೆ? ನಾನು ಬರಲ್ಲ, ನೀನು ಬೇಕಾದರೆ ಹೋಗು, ನಾನು ಮಾತ್ರ ಬರಲ್ಲ ಅಷ್ಟೇ. ಅದ್ಯಾಕಮ್ಮು ಹಂಗೆಲ್ಲ ಮಾತಾಡ್ತಾ ಇದೆಯಾ? ಬಾ ಹೋಗೋಣ. ನಾನು ಎಲ್ಲಿದ್ರೆ ನೀನು ಅಲ್ಲಿರ್ಬೇಕಲ್ವಾ? ಬಾ ಹೋಗೋಣ. ಆ ಕಾಲ ಹೋಯ್ತು, ಗಂಡ ಎಲ್ಲಿದ್ರೆ ಹೆಂಡತಿ ಅಲ್ಲಿರಬೇಕು ಅಂತ ಹೇಳೋ ಕಾಲ. ಇದು ನಮ್ಮ ಕಾಲ, ನಮ್ಗೆ ಎಲ್ಲಿಷ್ಟ ಇರುತ್ತೋ ಅಲ್ಲಿರೋದು. ನಾನು ಬರಲ್ಲ ನಿಮ್ಮ ಮನೆಗೆ, ನೀನು ಬೇಕಾದರೆ ಹೋಗು. ಹೋಗಿ ಹಾಗೆ ಬರೋಣ. ಬಾ ಅಮ್ಮು, ಹೋಗೋಣ. ಬರಲ್ಲ ಅಂತ ಹೇಳ್ತಿದ್ದೀನಲ್ಲ ಪರಮ್, ಪದೇ ಯಾಕೆ ಹೇಳ್ತಾ ಇದೆಯಾ? ನನಗಿಷ್ಟ ಇಲ್ಲ ನಿಮ್ಮ ಮನೆಗೆ ಬರೋದು ಅಷ್ಟೇ. ಪವಿ ನನ್ನ ತಂಗಿ ಅಮ್ಮು, ಅವಳ ಮದುವೆಗೆ ನಾವು ಹೋಗಿಲ್ಲ ಅಂದರೆ ಇನ್ಯಾರು ಹೋಗ್ತಾರೆ? ಯಾರಿದ್ದಾರೆ ನಮ್ಮ ಅಪ್ಪ ಅಮ್ಮಗೆ ನಾವು ಬಿಟ್ಟರೆ? ಏನು ಇದಕ್ಕಿದ್ದಂಗೆ ನಿಮ್ಮ ಅಪ್ಪ ಅಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ ಪರಮ್ ನಿನಗೆ? ಏನಾಯ್ತು ನಿನಗೆ? ಏನೂ ಗೊತ್ತಿಲ್ಲ ಅಮ್ಮು. ನಮ್ಮ ಅಪ್ಪ ಅಮ್ಮನ ನೆನೆಸ್ಕೊಂಡ್ರೆ ನಂಗೆ ಹೊಟ್ಟೆ ಎಲ್ಲ ಉರಿತೆ. ಅದರಲ್ಲೂ ನನ್ನ ತಂಗಿ ಪವಿ, ಪಾಪ ಅವಳು ಒಂದು ದಿವಸನೂ ಪ್ರೀತಿಯಿಂದ ಮಾತಾಡಿಸಲಿಲ್ಲ. ಒಂದು ದಿವಸನೂ ಏನೂ ತೆಕ್ಕೊಟ್ಟಿಲ್ಲ ಅವಳಿಗೆ. ಯಾಕೋ ಮನ್ಸಿಗೆ ತುಂಬ ನೋವಾಗುತ್ತೆ ಅಮ್ಮ. ಬಾ ಅಮ್ಮು, ಹೋಗ್ಬಿಟ್ಟು ಬರೋಣ. ಪರಮ್, ನೀನು ಹೋಗಂಗಿದ್ರೆ ಹೋಗ್ಬಿಟ್ಟು ಬಾ, ಮತ್ತೆ ಇನ್ನೊಂದ್ಸರಿ ನಾನು ಯಾವಾಗಲಾದರೂ ಬರ್ತೀನಿ. ಈಗ ಹೋಗಂಗಿದ್ರೆ ಹೋಗು, ಆಯ್ತಾ? ಹೌದಾ? ಈಗ ಹೋಗ್ಲಾ ನಾನು? ಹೋಗ್ಬಿಟ್ಟು ಬರಲಾ? ಪರಮ್, ಇವಾಗಲೇ ಹೋಗು, ಏನು ತೊಂದರೆ ಇಲ್ಲ. ಹೋಗ್ಬಿಟ್ಟು ನಿಧಾನವಾಗಿ ಬಾ, ಬೇಕಾದ್ರೆ ನಾಳೆ ಎಲ್ಲ ಅಲ್ಲೇ ಇಟ್ಟು ನಾಳಿದ್ದು ಬಾ, ಏನು ತೊಂದರೆ ಇಲ್ಲ. ನಿಂಗೇನು ಬೇಜಾರಿಲ್ಲ ತಾನೇ? ಖಂಡಿತ ನನಗೇನು ಬೇಜಾರಿಲ್ಲ. ನೀನು ಹೋಗ್ಬಿಟ್ಟು ಬಾ, ಆಯ್ತಾ? ಲೇ ಅಮ್ಮ ಏನಮ್ಮ? ಅದೆಲ್ಲಿಗೆ ಹೋಗ್ಬಿಟ್ಟು ಬಾ ಅಂತ ಇದ್ದೀನಿ ನಿಮ್ಮ ಯಜಮಾನ? ಏನೋ ಅವ್ರ ಅಪ್ಪ ಅಮ್ಮ ನೋಡ್ಬೇಕಂತೆ, ಅದಕ್ಕೆ ಹೋಗ್ತೀನಿ ಅಂತ ಅವರಮ್ಮ, ಅದಕ್ಕೆ ಹೋಗ್ಬಿಟ್ಟು ಬಾ ಅಂತ ಇದ್ದೀನಿ. ಏನಕ್ಕಪ್ಪ ಇವಾಗ ಅವ್ರು ಮನ್ಕೋಗೋದು? ಏನು ಬೇಕಾಗಿಲ್ಲ, ಇಷ್ಟಿನಿಂದ ಹೆಂಗಿದ್ದು ಹಂಗೆ ಇದ್ಬಿಡು. ಅವ್ರ ಸಂಬಂಧ ನಮಗೆ ಬೇಡ, ನಮ್ಮ ಸಂಬಂಧ ಅವ್ರಿಗೆ ಬೇಡ. ಏನು ಹೋಗೋದು ಇವಾಗ ನೀನು? ಅತ್ತೆ, ಯಾಕೋ ನಮ್ಮಪ್ಪ ನಮ್ಮಮ್ಮ ನನ್ನ ತಂಗಿ ನೋಡ್ಬೇಕು ಅನ್ಸೈತತೆ, ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಅದೇನಪ್ಪ ಇದಕ್ಕಿದ್ದಂಗೆ ಏನಾಯ್ತು? ಅಮ್ಮ ಹೋಗ್ಬಿಟ್ಟು ಬರ್ಲಿ ಬಿಡು, ಅಲ್ಲೇನಿರವಲ್ಲ, ಹೋಗಿ ಹಂಗೆ ಮಾತಾಡ್ಸ್ಕೊಂಡ್ ಬರ್ತಾರೆ. ಹೋಗ್ಬಿಟ್ಟು ಬರ್ಲಿ ಬಿಡಮ್ಮ, ನೀನ್ಯಾಕಮ್ಮ? ಅಯ್ಯೋ ಇವಾಗಿನ ಕಾಲದಾಗ ಯಾರು ನಂಬೋದ ಯಾರನ್ನ ಬಿಡೋದ? ಹೋಗಿ 1-2 ದಿವಸ ಎಲ್ಲ ಚೆನ್ನಾಗಿರ್ತಾನೆ, 1-2 ದಿವಸ ಎಲ್ಲ ಹಿಂಗೆ ಆಡ್ತಾನೆ ನಿಮ್ಮ ಯಜಮಾನ. ಅದೇನು ವಿಚಿತ್ರನೋ ಅದೇನೋ. ಅಯ್ಯೋ ಅಮ್ಮು, ನಿಮ್ಮಮ್ಮ ಯಾಕೆ ಅಂಕಿರ್ಸ್ತವ್ರೆ? ಅತ್ತೆ ಏನಾಯ್ತತ್ತೆ? ಲೇ ಪರಮೇಶ, ನೋಡ್ಬಾರ ಯಾರು ಅವ್ರು ಇಲ್ಲಿ? ಯಾರೋ ಕಳ್ರು ಬಂದು ಸೇರ್ಕೊಂಬಿಟ್ಟವ್ರೆ. ಕಳ್ರು? ಲೇ ಬಾರ ಪರಮೇಶ, ನೋಡು ಮಂಚದ ಕೆಳಗೆ ಯಾರೋ ಅವ್ರೆ. ಈ ಕಡೆ ಬನ್ನಿ, ಯಾರು ಅಂತ ನೋಡ್ತೀನಿ. ಬನ್ನಿ ಕಡೆ. ಅಯ್ಯೋ ನೋಡಪ್ಪ, ನೋಡು ಯಾರೋ. ಅಯ್ಯೋ ನಮ್ಮಮ್ಮ ಎಂತ ಕೆಲಸ ಮಾಡಿದ್ರು? ಅಯ್ಯೋ ನಮ್ಮ ಮಗನೇ, ನೀನಾ? ಬಾರೀಚೆ, ಬಾ ಈಚೆ. ಅಯ್ಯೋ ನೀನ್ ಯಾಕಪ್ಪ ಈ ಮಂಚದ ಕೆಳಗೆ ಬಂದು ಸೇರ್ಕೊಂಡಿದ್ಯಾ? ಬಾರೋ ಈಚೆ, ಬಾ ಈಚೆ. ಅತ್ತೆ, ಅಡುಗೆ ಮನೇಲಿ ಕೋಲೈತಲ್ಲ, ತಗೊಂಬನ್ನಿ. ಅಯ್ಯೋ ಇವತ್ತು ಮುಗೀತು ನನ್ನ ಕತೆ. ಯಾರೋ ಹೇಳಿದ್ದು ನಿಂಗೆ ಇಲ್ಲಿ ಮುಚ್ಚಿಕೊಳ್ಳೋಕೆ? ಯಾರೋ ಹೇಳಿದ್ದು? ಅಮ್ಮು ಹೇಳಿದ್ದು. ಅವಳ ಮೇಲೆ ಯಾಕೋ ಇಲ್ದಿದ್ದೆಲ್ಲ ಸುಳ್ಳು ಹೇಳ್ತೀಯಾ? ಅವಳೇನಕ್ಕೂ ಹೇಳ್ತಾಳೆ ನಿನ್ನ ಇಲ್ಲಿ ಮುಚ್ಚಿಕೊಂತ? ಅಯ್ಯೋ ರಾಕೇಶ್, ನೀನು ಯಾಕೆ ಇಲ್ಲಿ ಬಂದು ಮುಚ್ಚಿಟ್ಕೊಂಡಿದ್ಯಾ? ನಾನು ಮನೇಲೇ ಇದ್ದೀನಿ, ಅದ್ಯಾವಾಗ ಬಂದು ಇಲ್ಲಿ ಮುಚ್ಚಿಟ್ಕೊಂಡೆ? ಎಂತ ಬುದ್ಧಿ ಕಲ್ತಿದ್ಯಾ ನೀನು? ಏನಕ್ಕೆ ಬಂದಿದ್ದೆ ನಮ್ಮ ಮನೆಗೆ? ಏನಕ್ಕೂ ಬಂದಿದ್ದೆ ನಮ್ಮ ಮನೆ ಒಳಗಡೆ?
ಹಾಂ ನನ್ನ ಹೆಂಡತಿ ಒಬ್ಬಳೇ ಇದ್ದಾಗ ಏನೋ ಕೆಲಸ ನಿಂಗೆ? ಏನು ಕೆಲಸ ನಿಂಗೆ? ಮಾತಾಡೋ ಮಾತಾಡೋ ಮಾತಾಡೋದು ಬೇಗ ಬೇಗ, ಇಲ್ಲ ಅಂತಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಇನ್ನ ಅಯ್ಯೋ ಪರಮ್, ನಿಮ್ಗೇನೋ ತಿಳಿದಿರೋ ಒಳಗಡೆ ಬಂದ್ಬಿಟ್ಟಿದ್ದಾನೆ ಬಿಡು ಪರಮ್, ಅದಕ್ಕೆಲ್ಲ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಅಮ್ಮು ನಿನ್ಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಇವ್ನು ಸರಿ ಇಲ್ಲಂತೆ, ಮನೋಜ್ ಸರ್ ಹೇಳಿದ್ದು ಇವ್ನು ಸರಿ ಇಲ್ಲ ಅಂತ, ಇವನಿಂದ ಆದಷ್ಟು ದೂರ ಇರ್ರಿ ಅಂತ ಹೇಳಿದ್ರು. ಅಲ್ಲ ಇವನು ಹೆಂಗೆ ಬಂದ ಒಳಗಡೆ, ನೀನು ನೋಡಲೇ ಇಲ್ವಾ? ಇಲ್ಲ ಪರಮ್, ನಾನು ನೋಡಲಿಲ್ಲ. ಏಯ್ ರಾಕೇಶ್, ಯಾವಾಗ ಬಂದೆ? ಹಾಂ, ನಡಿ ಆಚೆ, ನಡಿ ಆಚೆ. ಮಾತಾಡೋ, ಏಯ್ ಮಾತಾಡೋ. ಪರಮ್ ಬಿಟ್ಬಿಡು ಪರಮ್, ಹೋಗ್ಲಿ, ಹೋದ್ರೆ ಹೋಗ್ಕೊಳ್ಳಿ, ಬಿಟ್ಬಿಡು. ಏನೋ ಅಪ್ಪಿ ತಪ್ಪಿ ಮನೆ ಒಳಗಡೆ ಬಂದ್ಬಿಟ್ಟಿದ್ದಾನೆ, ಬಿಟ್ಬಿಡು ಪರಮ್. ನಾನು ಅವತ್ತು ಹೇಳ್ದೆ ತಾನೆ ನಮ್ಮ ಮನೆಗೆ ಇನ್ನೊಂದು ಸರಿ ಬರಬೇಡ ಅಂತ. ಏನೋ ಕೆಲಸ ನಮ್ಮ ಮನೇಲಿ ನಿಂಗೆ? ಏನು ಕೆಲಸ? ಅದು ಎಷ್ಟೊಂದು ಇಕ್ಕಟ್ಟು ಜಾಗ, ಅದರಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ಯಲ್ಲ ನೀನು, ಎಂಥವನಿರಬೇಕು? ಆ ಮನೋಜ್ ಸರ್ ಹೇಳಿದ್ದು ನಿಜನೇ, ನೀನು ದೊಡ್ಡ ಕಳ್ಳ ನೀನು. ಅಯ್ಯೋ ನೋಡಪ್ಪ, ದುಡ್ಡು ಕಾಸೆಲ್ಲ ಎತ್ಕೊಂಡವನೇನೋ, ಒಡವೆ ಗಿಡವೆ ಅಷ್ಟೇ ಇಷ್ಟು ಇಟ್ಕೊಂಡಿದ್ನೆ, ಅದನ್ನು ಬಡ್ದು ಬಾಯಿಗೆ ಹಾಕ್ಕೊಂಡನು. ಹೋಗಿ ಹೋಗಿ ಇಂಥವನ್ನ ಮನೆ ಕರ್ಕೊಂಬಂದಿದ್ಯಲ್ಲ ಗುಬೆ, ಗೊತ್ತಾಗಲ್ಲ ನಿನ್ಗೆ ಅಷ್ಟು ಮಾತ್ರ? ಅಮ್ಮ, ನಿನ್ನ ಗಂಡಿಗೆ ನೀನೇ ಹೇಳುವ. ಏನು ಅವಳು ಹೇಳೋದು? ಏನು ಅವಳು ಹೇಳೋದು? ಅವಳು ತಲೆ ಯಾರು ಏನು ಹೇಳ್ಬೇಕಾಗಿರೋದು ನನಗೆ ಬೇಕಾಗಿಲ್ಲ. ಏನಕ್ಕೂ ಬಂದಿದೆ ನೀನು ನಮ್ಮ ಮನೆಗೆ? ಏನಕ್ಕೆ ಬಂದಿದೆ? ಕಳ್ತನ ಮಾಡಕ್ಕೆ ಬಂದಿದ್ದೇನು? ನಾನು ಯಾಕೆ ಕಳ್ತನ ಮಾಡಲಿ ನಿಮ್ಮ ಮನೇಲಿ? ನನಗೆ ಅಂತ ಕರ್ಮ. ಮತ್ತೇನಕ್ಕೆ ಬಂದಿದ್ದು? ಏನಕ್ಕೆ ಬಂದಿದ್ದೆ? ಅಮ್ಮೋ ದಾರಿ ಬಿಡು, ದಾರಿ ಬಿಡು. ಪರಮ್ ಹೋಗ್ಲಿ ಬಿಡು, ಪರಮ್ ಹೋಗ್ಲಿ ಬಿಡು, ನಡಿ. ಹೋದ್ರೆ ಹೋಗ್ತಾನೆ ಬಿಡು, ಇನ್ನೊಂದ್ಸರಿ ಬರಲ್ಲ ಅವನು. ಮೊನ್ನೆ ಬಂದಿದ್ದ, ಮೊನ್ನೆನೂ ಕೈ ಸಿಗದೆ ಓಡೋದ, ಇವತ್ತು ಹಂಗೆ ಓಡೋಗ್ತಾ ಇದ್ದಾನೆ. ಬಿಡು ಅಮ್ಮ, ಬಿಡು ನನ್ನ ಕೈಯೇ. ಏಯ್ ಬಿಡೆ, ಬಿಡು. ಏನೋ ಎತ್ಕೊಂಡು ಹೋಗೋಣ, ಬಿಡೆ, ಇಟ್ಕೊಳ್ಳಿ, ಇಲ್ಲ ಪೊಲೀಸ್ ಕಡೆ ಕಂಪ್ಲೇಂಟ್ ಕೊಡ್ಲಿ. ಅಮ್ಮ ಸುಮ್ಮನೆ ಇರಮ್ಮ ನೀನು, ಸುಮ್ಮನೆ ಇರು. ಪರಮ್ ನಡಿ, ಪರಮ್ ನೀನು, ಅವನೇನು ತಗೊಂಡೋಗಿಲ್ಲ, ನಡಿ. ಅವ್ನು ಯಾಕೆ ಪದೇ ಪದೇ ನಮ್ಮ ಮನೆಗೆ ಬರ್ತಾವನೆ ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅಮ್ಮೋ, ಏನು ನಿನ್ನ ವಿಷಯ? ಏನು ನಿನ್ನ ಸಮಾಚಾರ ಹೇಳು? ನಮ್ಮನೆ ಒಳಗಡೆ ರೂಮಲ್ಲಿ ಬಚ್ಚಿಟ್ಕೊಳ್ಳೋಂಥದ್ದು ಏನು ಅವನಿಗೆ? ಹಾಂ, ನಾನು ಹೇಳಿದ್ನಲ್ಲ ಪರಮ್, ಅವ್ನು ಯಾವಾಗ ಬಂದ ಏನು ಅಂತ ನನಗೆ ಗೊತ್ತಿಲ್ಲ. ಎಲ್ಲ ನಾಟಕ ಆಡಬೇಡ ಅಮ್ಮೋ, ನೀನು ನಾಟಕ ಆಡಬೇಡ. ನೀನು ಕೆಲ್ಸಕ್ಕೆ ಬಂದು 15 ದಿವಸ ಆಗಿದೆ. ಮನೋಜ್ ಸರ್ ದಿನ ಕೇಳ್ತಾರೆ ಯಾಕೆ ಕೆಲ್ಸಕ್ಕೆ ಬರ್ತಾ ಇಲ್ಲ ಅಂತ. ನಾನು ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೀನಿ. ಏನು ಮಾಡ್ತಾ ಇದೀಯ ನೀನು? ನಿಂತ್ಕೊ ಅಮ್ಮ. ನೋಡಿದ್ರತ್ತೆ ನಿಮ್ಮ ಮಗಳು ಮಾಡ್ತಾ ಇರೋ ಕೆಲಸ? ಹಾಂ, ಅಯ್ಯೋ ಅವ್ನು ಯಾವಾಗ ಬಂದ ಏನೋ ಹೇಳಪ್ಪ. ನಾನು ತರಕಾರಿ ತಗೊಂಬರಕ್ಕೆ ಹೋಗಿದ್ನಲ್ಲ, ಅವಾಗ ಇವಳ ಏನೋ ಅದೇನೋ ಲ್ಯಾಪ್ಟಾಪ್ ಕುಡ್ತಾ ಇದ್ಲು. ಅವ್ನು ಯಾವಾಗ ಬಂದು ಸೇರ್ಕೊಂಡ ಏನೋ ಅವಳಿಗೆ ಅಂತ ಹೇಳಿದ ತಿಳಿದು ಅಂತ ಹೇಳ್ತಾವಳಲ್ಲ, ಬಿಡು. ಇನ್ನು ಅವಳನ್ಯಾಗ ನಿಷ್ಠೂರ ಮಾಡ್ತೀಯಾ? ಇಲ್ಲೇನು ನಡೀತಾ ಇದೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಇದೇನು ಮನೆ ಅನ್ಕೊಂಡವ್ರೆ ಇಲ್ಲ ಹೋಟ್ಲ್ ಅನ್ಕೊಂಡವ್ರೆ? ಬಂದವ್ರು ಬಂದಂಗೆ ಓದೋರು ಓದಂಗೆ. ಹಾಂ, ಏನು ಅನ್ಕೊಂಡವಳು ನಿನ್ನ ಮಗಳು? ಅವನೇನಕ್ಕೆ ಬಂದ ನಮ್ಮ ಮನೆಗೆ? ನಾನು ಕೇಳ್ತೀನಿ ಇರಪ್ಪ, ಅದೇನು ಎತ್ತ ಅಂತ ನಾನು ಕೇಳ್ತೀನಿ ಇರೋ. ಅಮ್ಮೋ, ಏನಕ್ಕೆ ಬಂದಿದ್ದ ಅವನು? ಏನಕ್ಕೆ ಬಂದಿದ್ದ? ಹೇಳೇ ಹೇಳೆ, ಏನಕ್ಕೆ ಬಂದಿದ್ದ ಅವನು? ನಾನು ಇಲ್ಲಿದ್ದಾಗ ಅವನಿಗೇನೋ ಕೆಲಸ? ಮಾತಾಡೆ. ಅಯ್ಯೋ ಏನಪ್ಪ, ಅವಳು ಹೋಯ್ತಾ ಇದೆಯಾ? ಬಿಡು ಅವಳನ್ನ, ಬಿಡಪ್ಪ, ಬಿಡು ನೀನು. ಅತ್ತೆ, ನೀವು ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ. ನನಗೆ ಇವಾಗ ಬಂದಿರೋ ಕೋಪದಲ್ಲಿ ಎಲ್ಲರೂ ಹೊಡಿಬೇಕು ಅನ್ಸುತ್ತೆ. ಸುಮ್ಮನೆ ಇರ್ಬೇಕು ನೀವು. ಪರಮ್ ನಾನೇನ್ ಮಾಡ್ದೆ ಅಂತ ನಂಗೆ ಹೊಡಿತಾ ಇದ್ದೀರಾ? ಅವ್ನು ಯಾವಾಗ ಬಂದ ಒಳಗಡೆ ಅಂತ ನನಗೆ ಗೊತ್ತೇ ಇಲ್ಲ ಪರಮ್, ನನಗೆ ಯಾಕೆ ಹೊಡಿತಾ ಇದೆಯಾ? ಸುಳ್ಳು ಹೇಳ್ತಾ ಇದೆಯಾ ನೀನು? ನಿಜ ಹೇಳು. ನಿಜನೇ ಹೇಳ್ತಾ ಇದ್ದೀನಿ ಪರಮ್, ಅವ್ನು ಯಾವಾಗ ಬಂದಂತ ನನಗೆ ಗೊತ್ತಿಲ್ಲ. ಅಯ್ಯೋ ಬಿಡಪ್ಪ ನೀನು, ಬಿಡು. ಯಾಕೆ ಹೊಡಿತಾ ಇದೆಯಾ ಅವಳನ್ನ? ಅವಳು ತಿಳಿದು ಅಂತ ಹೇಳ್ತಾವಳಲ್ಲ, ತಿರ್ಗಿ ಯಾಕೆ ಹೊಡಿತಾ ಇರೋದು ನೀನು? ಸಿಕ್ತೀಯಾ? ಎಲ್ಲೋಗ್ತೀಯಾ? ಲೇ ರಾಕೇಶ, ಎಲ್ಲೂ ಹೋಗಲ್ಲ ನೀನು. ಸಿಕ್ಕೇ ನನ್ನ ಕೈಲಿ. ಆವಾಗ ವಿಚಾರಿಸ್ಕೊಂತೀನಿ ನಿನ್ನ.